ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಫಿಶ್ ಸಾಂಬಾರ್ ಒಂದು 10 ನಿಮಿಷ ಆಗುತ್ತೆ. 10 ನಿಮಿಷದಲ್ಲಿ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನಮ್ಮ ಮಮ್ಮಿ ತೋರಿಸ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ಬರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ. ಸೊ ಫಸ್ಟು ಮೀನನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೀನನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಇದು ರೆಡಿಯಾಗಿದೆ. ಆಮೇಲೆ ಒಂಚೂರು ಒಂದೂವರೆ ಇಡಿ 2 ಇಡಿ ಆಗುವಷ್ಟು ಕೊಬ್ಬರಿನ ಕಟ್ ಮಾಡ್ಕೊಂಡಿರಬೇಕು. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಬಿಸಿ ಬಿಸಿ ನೀರಿಗೆ ಹುಣಸೆ ಹಣ್ಣು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀವಿ. ನಂತರ ಇಲ್ಲಿ ಎಷ್ಟು ಈರುಳ್ಳಿ ಮಮ್ಮಿ? 2 ಈರುಳ್ಳಿನ ಮಮ್ಮಿ ಇವಾಗ ಕಟ್ ಮಾಡ್ಕೊತಾ ಅವರೇ. 2 ಈರುಳ್ಳಿ. ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡ್ರೆ ಎಲ್ಲೋ ವಾಪಸ್ ಹಾಕೊತಾ ಇದ್ದೀವಿ. ಈರುಳ್ಳಿ 2 ಈರುಳ್ಳಿ, ನಂತರ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಇದು ಏನೋ ಹೇಳೋದ್ನಲ್ಲ ಕೊಬ್ಬರಿ, ಆಮೇಲೆ ಹುಣಸೆ ಹಣ್ಣಿನ ನೀರು, ಇಷ್ಟೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೋಬೇಕು ನುಣ್ಣಗೆ. ಸೊ ಮಸಾಲೆ ಇವಾಗ ರುಬ್ಕೊಂಡು ರೆಡಿ ಆಗಿದೆ. ಮಸಾಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಪಾತ್ರೆ ಒಲೆ ಮೇಲೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಹೇಳ್ತೇನೆ. ಎಣ್ಣೆ ಫಸ್ಟ್ ಸಾಸಿವೆ ಸಿಡಿದಿದ್ದಾದ್ಮೇಲೆ ಎಣ್ಣೆ, ನಂತರ 1 ಈರುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು. ನಾವು ಮಾಡ್ತಾ ಇರೋದು ಅಂದಾಜು 2 kg ಅನಿಸುತ್ತೆ ಅಲ್ವಾ? 2 kg ಮೀನಿಗೆ ಇದು ಕ್ವಾಂಟಿಟಿ. 2 kg ಮೀನಿಗೆ ಗರಂ ಮಸಾಲ 2 ಸ್ಪೂನು, ನಂತರ ಕಲ್ಲುಪ್ಪು 1 ಸ್ಪೂನು, ಆಮೇಲೆ 1 ಇಡಿ ಕಲ್ಲುಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1.5, ಆಮೇಲೆ 2 ಟೇಬಲ್ ಸ್ಪೂನ್ ಗರಂ ಮಸಾಲ, ಆಮೇಲೆ ಕಲ್ಲುಪ್ಪು 1 ಇಡಿ ಕಲ್ಲುಪ್ಪು ಮತ್ತು ಅರಿಶಿನ ಖಾರಕ್ಕೆ ತಕ್ಕಷ್ಟು. ನಾನು 2 kg ಸಾಂಬಾರು ನಾವು ಮಾಡ್ತಾ ಇರೋದು. ಮಸಾಲನೆಲ್ಲ ಇವಾಗ ನಾವೇನು ರುಬ್ಕೊಂಡಿದ್ವಿ ಅಲ್ವಾ ಆ ಮಸಾಲನೆಲ್ಲ ಒಮ್ಮೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದೀವಿ. ನಾವೇನೇನು ಮಸಾಲ ಹಾಕಿದ್ರೆ ಒಗ್ಗರಣೆಗೆ ಮಸಾಲ ಹಾಕಿ ನೀರು ಹಾಕ್ಕೊಂಡು ಇವಾಗ ಗರಂ ಮಸಾಲ ಒಗ್ಗರಣೆ ಹಾಕಿದ್ದಾದ್ಮೇಲೆ ಮಸಾಲ ಚೆನ್ನಾಗಿ ಹಾಕ್ಕೊಂಡು ನಂತರ ನೀರು ಹಾಕ್ಕೊಂಡಿದ್ದಾದ್ಮೇಲೆ 4 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಗಾರ್ನಿಷಿಂಗಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸಾಂಬಾರು ಕುದೀತಾ ಇರ್ಬೇಕಾದ್ರೆ ಒಂಚೂರು ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಇಲ್ಲಲ್ಲ, ಬರೀ ಶುಂಠಿ ಮಾತ್ರ ಪೇಸ್ಟ್. 25 ಹೂರ್ಸು. ಸಾಂಬಾರು ಇವಾಗ ಕುದಿಯೋಕ್ಕೆ ಶುರು ಆಗ್ತಾ ಇದೆ. ನಾವಿವಾಗ ಫಿಶ್ನ ಏನು ತೊಳೆದಿಟ್ಕೊಂಡಿದ್ದೀರೋ ಆ ಫಿಶ್ನ ಹಾಕ್ಕೋತೀವಿ. 5 ಮಿನಿಟ್ಸ್ 5ರಿಂದ 7 ನಿಮಿಷ ಬೆಂದರೆ ಸಾಂಬಾರು ರೆಡಿ. ಹಾಕೋ ಅಲ್ಲ, ಎಷ್ಟು ತಲೆ ನೀರದಲ್ಲ ನೋಡಿ. ಇವಾಗ ಫಿಶ್ ಸಾಂಬಾರು ಆಯಿತು. ಇವಾಗ 2 ಮಿನಿಟ್ಸ್ ರಸಮ್ ಮಾಡೋಣ. ಸೊ ಫಸ್ಟು ನೀವು ಜಾರಿಗೆ ಜೀರಿಗೆ, ಪೆಪ್ಪರು, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಕ್ಕೊಂಡು ರುಬ್ಕೋಬೇಕು. ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ರೆಡ್ ಕಲರ್ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಸ್ವಲ್ಪ ಇದಾಗಿದ ತಕ್ಷಣ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಆ ಮಿಕ್ಸಿ ಮಾಡ್ಕೊಂಡಿರೋದನ್ನು ಚೆನ್ನಾಗಿ ರುಬ್ಕೊಂಡು ನಾವು ಹೆಂಚಿಗೆ ಹಾಕ್ಕೋಬೇಕಾಗತ್ತೆ. ನಮ್ಮ ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ನೀರು, ನಾನು 1 ಲೀಟ್ರ್ ನೀರೇ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ.
ಸೊ ನೀರು ಎಷ್ಟು ಬೇಕೋ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಉಪ್ಪು ಖಾರ ಹೇಗೆ ಬೇಕೋ ಅದು ನೀವು ಟೇಸ್ಟ್ ಮಾಡ್ಕೊತ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಗಾರ್ನಿಷಿಂಗ್ ಮಾಡಿದ್ರೆ 2 ಮಿನಿಟ್ಸ್ ರಸಮ್ ರೆಡಿ. ಒಂದು 5ರಿಂದ 7 ನಿಮಿಷ ಕಾಯಿಸಿ. ಸೊ ಇವಾಗ ರಸಮ್ ಆಯಿತು, ಆಮೇಲೆ ನಮ್ಮದು ಫಿಶ್ ಸಾಂಬಾರು ಆಯಿತು. ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಎಗ್ ತಗೊಳ್ಳಿ, ಒಂದು ಮೊಟ್ಟೆ ಸಾಕು. ನಾನು ಒಂದು ಅರ್ಧ kg 600 ಗ್ರಾಮ್ಸ್ ನಾವು ಅಂಜಲ್ ಫಿಶ್ ಫ್ರೈ ಮಾಡ್ತಾ ಇರೋದು. ಸೊ ಅಲ್ಲಿಂದಲೇ ತೊಗೊಂಬ ಒಂದು ಫಿಶ್ ಫ್ರೈ ಮಸಾಲೆ ಎಲ್ಲಿ ಸಿಕ್ಕಿದ್ರು ನಿಮ್ಮ ಕೇಳಿ 20 ರೂಪಾಯಿ 30 ರೂಪಾಯಿಗೆಲ್ಲ ಸಿಗುತ್ತೆ. ಒಂದು ಮೊಟ್ಟೆ ಹಾಕ್ಕೊಳ್ಳಿ. ನಂತರ ಆ ಫಿಶ್ ಫ್ರೈದು ಏನು ಮಸಾಲ ಬರುತ್ತೋ ಆ ಮಸಾಲ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ನಿಂಬೆಹಣ್ಣ ಇಂಟ್ಕೊಳ್ಳಿ. ನಂತರ ಉಪ್ಪು ಖಾರ ಹಾಕ್ಕೊಳ್ಳಿ. ಅದು ಅಗೇನ್ ನಿಮ್ಮ ಮೇಲೆ ಡಿಪೆಂಡು, ಉಪ್ಪು ಖಾರ ನಿಮಗೆ ಹೇಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. ಅದಾಗಿದ್ದಾದಮೇಲೆ ಚೆನ್ನಾಗಿ ನೀವು ಇಂಟ್ಕೊಬೇಕಾಗತ್ತೆ. ಚೆನ್ನಾಗಿ ಇಂಟ್ಕೊಂಡ್ರೆ ನಿಮಗೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡಿ ಉಪ್ಪು ಖಾರ ಹಾಕ್ಕೋತಾಯಿದ್ರಿ, ಮಿಕ್ಸ್ ಮಾಡಿಕೊಂಡು ಮೀನನ್ನ ಹಾಕ್ಕೊಂಡು ಒಂದು 5 ಮಿನಿಟ್ಸ್, ಆ ಕಡೆ 2 ನಿಮಿಷ ಈ ಕಡೆ 2 ನಿಮಿಷ ನೋಡ್ಕೊಳ್ಳಿ. ಅಂಜಲ್ ಬೇಗ ಬೆಂದುಬಿಡುತ್ತೆ. ಒಂದು 5 ನಿಮಿಷಕ್ಕೆಲ್ಲ ಬೇಯಿಸಿ ತವಾ ಮೇಲೆ ಎಣ್ಣೆ ಹಾಕ್ಬಿಟ್ಟು ಕರಿಬೇವು ಹಾಕಬೇಕಾಗತ್ತೆ. ನೀವು ಕರಿಬೇವು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಹೇಗೆ ನನಗೂ ಗೊತ್ತಿಲ್ಲ, ಬಟ್ ನೀವು ಹಾಗೆ ಎಣ್ಣೆಯಲ್ಲಿ ಬೇಯಿಸೋದಕ್ಕೂ ಕರಿಬೇವು ಹಾಕ್ಬಿಟ್ಟು ಬೇಯಿಸೋಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಕರಿಬೇವು ಹಾಕ್ಬಿಟ್ಟು ನೀವು ತವಾ ಮೇಲೆ ಫಿಶ್ ಫ್ರೈನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಫಸ್ಟು ಅನ್ನ ಸಾರಿಗೆ ಮೀನು ಸಾರು, ನಂತರ ಸ್ವಲ್ಪ ಮೀನು ಫ್ರೈ, ನಂತರ ರಸಮ್ ಎವ್ರಿ ಡೇ ರಸಮ್ ಕುಡಿದ್ರೆ ನಿಮಗೆ ಕೋಲ್ಡ್ ಆಗಲಿ ಕಫ ಆಗಲಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಫಾಲೋ ಫಾರ್ ಮೋರ್.